ಹಾಯ್! ಇವತ್ತು ನಾನೆಲ್ಲ ಮಿಕ್ಸ್ ಸೊಪ್ಪು ತಗೊಂಡು ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಬೇಳೆ ಹಾಕಿ. ತುಂಬ ಚೆನ್ನಾಗಿ ಬಂದಿದೆ. ಮಸ್ಸೊಪ್ಪು ಸಾರು ಅಂತೀವಿ. ನೀವು ಒಮ್ಮೆ ನೋಡಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಊಟಕ್ಕೆ ರೊಟ್ಟಿಗೆಲ್ಲ ಸಖತ್ ಚೆನ್ನಾಗಿದೆ, ಚಪಾತಿಗೆಲ್ಲ. ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು ಕುಕ್ಕರಿಗೆ 1 ಬೌಲಷ್ಟು ಹರವೆ ಸೊಪ್ಪು ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆಮೇಲೆ ನೀರು ಆರಿದ ಮೇಲೆ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟಿಗೂ ಹಾಗೂ ಕಟ್ ಮಾಡಿ ನೀರು ಆರಕ್ಕೆ ಬಿಟ್ರೂ ಆಗುತ್ತೆ. ಎಲ್ಲ ನೀರು ಆರಿದ ಮೇಲೆ ಕುಕ್ಕರಿಗೆ ಹಾಕ್ಕೊಳ್ಳಿ. 1 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಬೌಲಲ್ಲಿ 1 ಬೌಲಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ, ಜಾಸ್ತಿ ಸಣ್ಣ ಬೇಡ. ನೋಡಿ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪುಗಳು ತೊಳೆಯುವಾಗ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಅದೇ ನೀರಲ್ಲಿ ಬಿಟ್ಬಿಡಿ. ಆಮೇಲೆ ತೊಳಿರಿ. ಚೆನ್ನಾಗಿ ಎಲ್ಲ ಮಣ್ಣು ಹೋಗುತ್ತೆ, ಸ್ಮೆಲ್ಲು ಹೋಗುತ್ತೆ ಸೊಪ್ಪಿಂದೆಲ್ಲ. ನೋಡಿ ಈಗ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಅದು ತೊಗೊಂಡು ಸೊಪ್ಪು ಜಾಸ್ತಿ. ನನಗೆ ಸ್ವಲ್ಪ ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ನೋಡಿ ಎಲ್ಲ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಆರಿದ ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೀರು ತುಂಬ ಬಿಡುತ್ತೆ. ಇದರಲ್ಲಿ ಸ್ವಲ್ಪನೂ ನೀರಿಲ್ಲ. ನೋಡಿ ಈಗ 2 ಟೊಮೊಟೊ ತೊಗೊಂಡಿದ್ದೀನಿ, ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 1 ಈರುಳ್ಳಿನ ಅದೇ ಥರ ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ 1 ಹಾಕ್ಕೊಂಡಿದ್ದೀನಿ. ಇದು ತುಂಬ ಸೊಪ್ಪು ಕಾಣಿಸುತ್ತೆ, ಆಮೇಲೆ ಸಾಂಬಾರು ಆದಮೇಲೆ ಸ್ವಲ್ಪನೇ ಆಗುತ್ತೆ. ನೋಡಿ ಈಗ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಲ್ಲಿ ನೀರಿದ್ದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ನನ್ನ ಸೊಪ್ಪಲ್ಲಿ ನೀರಿಲ್ಲ, ಎಲ್ಲ ಆರಕ್ಕೆ ಬಿಟ್ಟಿದೆ, ಹಾಗಾಗಿ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1-2 ಸ್ಪೂನಷ್ಟು ಖಾರದ ಪುಡಿ. ಖಾರ ಇಲ್ಲ, ಹಾಗಾಗಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಖಾರ ಪುಡಿ. ಆಮೇಲೆ 1-2 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಜೀರಗ. ಆಮೇಲೆ ಇಲ್ಲಿ ನೋಡಿ 1 ಬೌಲಲ್ಲಿ 1 ಕಪ್ಪಲ್ಲಿ ನಾನು ಇದು ತೊಗೊಂಡಿದ್ದೀನಿ ಬೇಳೆ, ತೊಗರಿಬೇಳೆ. ಒಂದು ಕೈಯಲ್ಲಿ 1 ಹಿಡಿ ಆಗೋದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಹೆಸರುಬೇಳೆ 1 ಸ್ವಲ್ಪ ತೊಗೊಂಡು 1 4 ಸ್ಪೂನಷ್ಟು ತೊಗೊಂಡು 2 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ ತೊಗರಿಬೇಳೆ ಎಲ್ಲ, ಇಷ್ಟೇ ಸಾಕು. ಮತ್ತು ಒಂದು ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ. ಹುಳಿ ಹಾಕ್ಕೊಂಡು ಒಂದು ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಆವಾಗ ಸೊಪ್ಪೆಲ್ಲ ಸ್ವಲ್ಪ ಒಳಗಡೆ ಹೋಗುತ್ತೆ. 1-2 ನಿಮಿಷ ಈ ರೀತಿ ಕಲಗಿಸ್ತಾನೆ ಇರಿ, ಗ್ಯಾಸ್ ಆನ್ ಮಾಡಿಕೊಂಡು. ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ. ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಫಸ್ಟಿಗೆ, ಸಾಕು ಅಷ್ಟೇ. ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚೋಣ. ಒಂದು 5-6 ವಿಸಿಲ್ ಆಗಲಿ. ಗ್ಯಾಸ್ ಜೋರು ಇಟ್ಕೊಳ್ಬೇಡಿ, ಒಂದು ಸ್ವಲ್ಪ ನಿಧಾನ ಇಟ್ಕೊಂಡು ವಿಸಿಲ್ ಆಗಲಿ. ನೋಡು ಇಲ್ಲಿ 6 ವಿಸಿಲ್ ಆದಮೇಲೆ ನಾನು ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ತಣ್ಣಗಾಗಿದೆ, ನೋಡೋಣ ರೆಡಿ ಆಗಿದೆಯಾ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಸೊಪ್ಪು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಬೇಕು. ನೋಡಿ ಇದೆಲ್ಲ ರೆಡಿಯಾಗಿದೆ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ಈಗ ಅದು ಸಾಂಬಾರು ರೆಡಿಯಾಗಿದೆ. ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟಿಗೆ 1-2 ಸ್ಪೂನ್ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ, ಒಳ್ಳೆ ಘಮ ಘಮ ಬರುತ್ತೆ. ನೋಡಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಸಾಸಿವೆ, ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಗ, ಕರಿಬೇವು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ರೆಡಿಯಾಗಿದೆ. ನೋಡಿ ಒಳ್ಳೆ ಘಮ ಘಮ ಬರ್ತಾ ಇದೆ. ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸಲ ಹಾಕ್ಕೊಂಡು ಒಗ್ಗರಣೆ ಹಾಕಿ. ನೋಡಿ ಒಳ್ಳೆ ಘಮ ಘಮ ಬರ್ತಾ ಇದೆ. ನೋಡಿ ಈ ರೀತಿ. ಇದು ಸ್ವಲ್ಪ ಗಟ್ಟಿನೇ ಇದೆ ಸಾಂಬಾರು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸಿ ಚೆನ್ನಾಗಿ. ನೋಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬಂದಿದೆ ಸಾಂಬಾರು, ಒಳ್ಳೆ ಟೇಸ್ಟಿಯಾಗಿ ಆಗಿದೆ. ಎಲ್ಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಆಲ್ ನೋಟಿಫಿಕೇಶನ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಒಳ್ಳೆ ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್.